ಸೆಕ್ರೆಟರಿ ಅವ್ರನ್ನ ಮೀಟ್ ಮಾಡ್ತೀವಿ, ಇದಕ್ಕೆ ಪರಿಹಾರ ಕಂಡ್ಕೊಳ್ತೀವಿ ಅಂತೇಳಿ ಸ್ಥಳೀಯವಾಗಿ ಉಲ್ಲೇಖ ಮಾಡಿದ್ದನ್ನು ನೋಡಿದೆ. ಆದರೆ ಇವತ್ತಿನ ದಿನದ ತನಕ ಅದಕ್ಕೆ ಯಾರಿಗೂ ಕೂಡ ಸೊಲ್ಯೂಷನ್ ಸಿಕ್ಕಿಲ್ಲ. ಅಂದರೆ ನಾನು ಮನೆ ಕಟ್ತೀನಿ ಧೈರ್ಯವಾಗಿ ಹೋಗಿ ಮನೆ ಕಟ್ಟೋಣ ಅನ್ನೋ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ. ನಾನು ಕೇಳೋವಂಥದ್ದು ಅನೇಕ ಜ್ವಲಂತ ಸಾಮಾನ್ಯ ವಿಚಾರಗಳು ದೊಡ್ಡ ದೊಡ್ಡ ಅಧಿಕಾರಿಗಳ ಕೂತವ್ರಿಗೆ ಈ ಚಿಕ್ಕ ವಿಚಾರಕ್ಕೂ ನಮಗೂ ಏನಪ್ಪ ಸಂಬಂಧ ಅನಿಸ್ಬೋದು. ಕನಿಷ್ಠ 90% ಹಾಸನ ನಗರದ ಜನರಿಗೆ ಬೇಕಾಗಿರೋವಂಥದ್ದು ಸಮಯಕ್ಕೆ ಸರಿಯಾದಂಥ ಕುಡಿಯೋ ನೀರು ಮತ್ತು UGD ಸಮಸ್ಯೆ ಬಗೆಹರಿಸಿ ಗುಂಡಿ ಏನಾದರೂ ಬಿದ್ದಿದ್ರೆ ಆ ಗುಂಡಿ ಮುಚ್ಚೋಂಥ ಕೆಲಸ ಆಗಬೇಕು ಅನ್ನೋ ಅಪೇಕ್ಷೆ ಇದೆ. ಅವ್ರ ಸ್ವತ್ತಿಗೆ ಈ ಸ್ವತ್ತಾಗ್ಬೋದು, ಖಾತಾ ಚೇಂಜ್ ಇರ್ಬೋದು, ಅವ್ರ ಮನೇಲಿ ಬರೋವಂಥ ಬರ್ತ್ ಸರ್ಟಿಫಿಕೇಟು ಅಥವಾ ದುರದೃಷ್ಟವಶ ಯಾರಾದರೂ ತೀರ್ಕೊಂಡ್ರೆ ಡೆತ್ ಸರ್ಟಿಫಿಕೇಟ್ ಸಿಗೋವಂಥದ್ದು, ಮನೆ ಕಟ್ಟಬೇಕು ಅಂತೇಳಿ ಹೇಳಿದರೆ ಪರವಾನಗಿಯ ನಿರೀಕ್ಷೆಯಲ್ಲಿದ್ದಾರೆ. ಇದಕ್ಕೆ ಏನು ಆಡಳಿತ ವ್ಯವಸ್ಥೆಗೆ ಜಡತ್ವ ಬಿದ್ದಿದೆ, ಇದನ್ನು ಮುಂದೆ ಆದರೂ ಕೂಡ ಸರಿ ಮಾಡ್ಕೋಬೇಕು ಅನ್ನೋವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಅಪೇಕ್ಷೆ ಇದೆ. 3 ವರ್ಷಗಳ ಕಾಲ ಅವಕಾಶವನ್ನು ಕೂಡ ಸಾಮಾನ್ಯವಾಗಿ ಯಾರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅವರು ಕೂಡ ನಿರ್ವಹಿಸ್ತಾ ಬಂದಿದ್ದಾರೆ. ಆದರೆ ಜನರಿಗೆ ಅದು ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನೋವಂಥದ್ದು ಜನಸಾಮಾನ್ಯರು ದಿನನಿತ್ಯ ನಗರ ಪಾಲಿಕೆಯ ಕಚೇರಿಯಲ್ಲಿರ್ಬೋದು, ತಾಲೂಕು ಕಚೇರಿಯಲ್ಲಿರ್ಬೋದು, ದಿನನಿತ್ಯ ನಳ್ತಿರೋ ಅಂಥದ್ದು ನೀವು ಕೂಡ ಗಮನಿಸಿದ್ದೀರಿ. ನಾನಿಲ್ಲಿ ರಾಜಕಾರಣವನ್ನು ಮೀರಿ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೂ ಸೇರಿದಂತೆ ಯಾರು ಜನಪ್ರತಿನಿಧಿಗಳಿದ್ದಾರೆ ಅವ್ರಿಗೆ ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಆಗಲಿ, ವಾರಕ್ಕೆ ಒಂದು ದಿನ ಏನು ಕೆಲಸ ಆಗಬೇಕು ಅದನ್ನು ಸಾರ್ವಜನಿಕರನ್ನು ಆಹ್ವಾನ ಮಾಡಿ ಒಂದಿನ ದಯಮಾಡಿ ತಾಲೂಕು ಕಚೇರಿಯಲ್ಲಿ ಕೂರಬೇಕು ಯಾವುದೇ ಜನಪ್ರತಿನಿಧಿ ಆಗಲಿ, ಬೆಳಗ್ಗೆಯಿಂದ ಸಂಜೆ ತನಕ. ಅವತ್ತೇನು ಕೆಲಸ ಇದೆ ಅಂತ ಸ್ಯಾಂಪಲ್ ಸಿಕ್ಕಿದ್ರೆ ಮುಂದಿನ ವಾರ ಬಂದಂಥ ಸಂದರ್ಭದಲ್ಲಿ ಮತ್ತೆ ಯಾರು ಜನಪ್ರತಿನಿಧಿಗಳಿರ್ತಾರೆ ಆ ಜನಪ್ರತಿನಿಧಿಗಳು ಬಂದು ಕೇಳ್ತಾರೆ ಅನ್ನೋ ಭಯಕ್ಕಾದರೂ ಆಡಳಿತ ಚುರುಕು ಕಾಣುತ್ತೆ. MP ಆಗ್ಬೋದು, ಇವರು ಹಾಸನ ನಗರದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಬೇಕು. ಯಾಕಂದರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರು ಒಂದಿನ ನಗರ ಪಾಲಿಕೆಯಲ್ಲಿರಲಿ, ಒಂದಿನ EO ಕಚೇರಿಯಲ್ಲಿರಲಿ, ತಾಲೂಕು ಆಡಳಿತಾಧಿಕಾರಿಯಲ್ಲಿ ಎಲ್ಲ PDOಗಳನ್ನ ಕರ್ಸ್ಕೊಂಡು ಪ್ರತಿ ತಾಲೂಕಿಗೆ ಕಚೇರಿಯ ಒಂದು ಮೀಟಿಂಗನ್ನು ಜನಸಾಮಾನ್ಯರಿಗೋಸ್ಕರ ಪ್ರತಿ ವಾರಕ್ಕೊಮ್ಮೆ ಮಾಡ್ತಾರೆ ಅಂತೇಳಿ ನಿರೀಕ್ಷೆಯಲ್ಲಿ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದೀನಿ. ಅಲ್ಲ ಅಂದರೆ ಅನಿವಾರ್ಯವಾಗಿ ಜನರ ಪರವಾಗಿ ವಾರಕ್ಕೊಂದಿನ ಮಹಾನಗರ ಪಾಲಿಕೆಗೆ ನಾನು ಒಬ್ಬ ಜನರ ಪ್ರತಿನಿಧಿ ಆಗಿ ಅಲ್ಲಿರೋವಂಥದ್ದು ಮಾಡ್ತೀನಿ. ಚುನಾಯಿತ ಪ್ರತಿನಿಧಿಗೂ ಜನಪ್ರತಿನಿಧಿಗೂ ವ್ಯತ್ಯಾಸ ಇಷ್ಟೇ. ಚುನಾಯಿತ ಪ್ರತಿನಿಧಿ ಅಂದರೆ ಗೆದ್ದಿರೋ ಅಂಥವ್ರು, ನನಗಿಂತ ಜಾಸ್ತಿ ಮತ ತಗೊಂಡಿರೋಂಥವ್ರು. ಜನಪ್ರತಿನಿಧಿ ಅಂದರೆ 78,000 ಜನ ನನ್ನನ್ನು ಪ್ರತಿನಿಧಿಯಾಗಿ ಚುನಾವಣೆಯಲ್ಲಿ ಮತವನ್ನು ಕೊಟ್ಟಿದ್ದಾರೆ. ಅವರ ಪ್ರತಿನಿಧಿಯಾಗಿ ನಾನು ಕಚೇರಿಗಳಲ್ಲಿ ಬೆಳಗ್ಗೆಯಿಂದ ಸಂಜೆ ಇರೋ ತನಕ ಕೆಲಸವನ್ನು, ಅವರ ಸಮಸ್ಯೆಗೆ ಸ್ಪಂದಿಸೋಂಥ ಕೆಲಸವನ್ನು ಮಾಡೋ ಅಂಥದ್ದು ಅನಿವಾರ್ಯ ಆಗುತ್ತೆ. ಹಾಗಾಗಿ ನಾನು ಚುನಾವಣೆಯ ಸಮಯದಲ್ಲಿ ಮಾತ್ರ ರಾಜಕಾರಣ ಮಾಡಬೇಕು, ಉಳಿದಂಥ ಸಮಯದಲ್ಲಿ ಮುಕ್ತವಾದ ವಾತಾವರಣ ಇರಬೇಕು, ಯಾವುದೂ ಕೂಡ ಉಸಿರುಗಟ್ಟ ವಾತಾವರಣ ಆಗಬಾರ್ದು ಅಂತೇಳಿ ಯಾವುದೇ ವೈಮನಸ್ಸಿನ ರಾಜಕಾರಣ ಅಥವಾ ಎತ್ಕಟ್ಟ ಅಂತ ರಾಜಕಾರಣವನ್ನು ಮಾಡಬಾರ್ದು ಅಂತೇಳಿ ಈ ಕ್ಷಣದ ತನಕ ಇದ್ದೀನಿ, ಮುಂದೆನೂ ಕೂಡ ಇದ್ದೀನಿ. ಆದರೆ ಜನಸಾಮಾನ್ಯರಿಗೆ ಯಾರೂ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ನಮಗೆ ಅದರ ವ್ಯತಿರಿಕ್ತ ಪರಿಣಾಮ ಆಗಬಾರ್ದು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ. ದಯಮಾಡಿ ಇನ್ನೂ ಕೂಡ ಸಮಯ ಮಿಂಚೋಗಿಲ್ಲ. ಒಂದಿನ ದಯಮಾಡಿ ಕಲಾಭವನದಲ್ಲಿ ಎಲ್ಲ ಗುತ್ತಿಗೆದಾರರು ಯಾರು ಮನೆ ಕಟ್ಟಬೇಕು ಅಂತಿದ್ದಾರೆ 30-40 30-50 ಒಂದು ಪತ್ರಿಕಾಗೋಷ್ಠಿ ಮಾಡಿ ಕರೀಲಿ. ಸ್ಥಳೀಯ ಜನಪ್ರತಿನಿಧಿಗಳು MP MLA ಎಲ್ಲರೂ ಸೇರಿ ಅಲ್ಲಿ RCನ ಕರೆಸಲಿ. ಅಲ್ಲಿಗೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಸೇರಿದಂತೆ ಎಲ್ಲ ಪರವಾನಗಿ ನೀಡೋಂಥ ಅಧಿಕಾರಿಗಳು ಬರಲಿ. ಜನಸಾಮಾನ್ಯರು ಏನು ಸಮಸ್ಯೆ ಹೇಳ್ತಾರೆ ಅದಕ್ಕೆ ಏನು ಸೊಲ್ಯೂಷನ್ನು, ಯಾವ ರೀತಿಯಾಗಿ ಕಟ್ಟಬೇಕು, ಯಾವ ರೀತಿಯಾಗಿ ಮಾನದಂಡ ಇದೆ, ಇದನ್ನು ಯಾವ ರೀತಿಯಾಗಿ ನಾವು ಮೀರಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೋದು. ಇದ್ರ ಬಗ್ಗೆ ಒಂದು ಸಾರ್ವಜನಿಕವಾಗಿ ಚರ್ಚೆ ಆಗಿ ಅದನ್ನು ಎಲ್ಲರಿಗೂ ತಲುಪಿಸೋಂಥ ಕೆಲಸ ಆದರೆ ಹಾಸನದಲ್ಲಿರೋಂಥ ಏನು ಆರ್ಥಿಕ ವಹಿವಾಟಿರುತ್ತೆ ಇದು ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಭಾವನೆ. ಎರಡನೇದು, ಗಳಿಗೆ ಏನು ಸಮಸ್ಯೆ ಆಗ್ತಾಯಿದೆ, ಆಡಳಿತ ಸಮಸ್ಯೆ, ಅದಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಕೂರೋಂಥ ಕೆಲಸ ಆಗಬೇಕು. ಈಗ ಆಡಳಿತ ಪಕ್ಷದಲ್ಲಿ ಇಲ್ಲ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು, ಅವ್ರಿಗೆ ಹೆಚ್ಚು ಡೆವಲಪ್ಮೆಂಟ್ ವರ್ಕಿಗೆ ಸಿಗಲ್ಲ ಅನ್ನೋಂಥದ್ದು ಪಾಪ
ಅರ್ಥ ಮಾಡ್ಕೊಳ್ಳೋ ಅಂಥ ವಿಚಾರ, ನಾವೇನು ಅದನ್ನು ದೂಷಿಸೋ ಅಂಥ ಕೆಲಸ. ಆದರೆ ಒಬ್ಬ ಶಾಸಕರಾಗಿ ಜನಸಾಮಾನ್ಯರಿಗೆ ಸ್ಪಂದಿಸೋಂಥ ಕೆಲಸನಾದರೂ ಮಾಡ್ಬೋದಲ್ಲ, ಜನರಿಗೆ ಹತ್ರ ಆಗೋವಂಥ ಕೆಲಸ ಮಾಡ್ಬೋದಲ್ಲ ಅಂತ ನನ್ನ ಅಪೇಕ್ಷೆ ಇದೆ. ಹಾಗಾಗಿ ಕನಿಷ್ಠ ಬೆಳಗ್ಗೆ 9:30 ಸಂಜೆ 6:30 ತನಕ ತಾಲೂಕು ಕಚೇರಿಯಲ್ಲಿ, ಮುನ್ಸಿಪಾಲ್ಟಿ ಕಚೇರಿಯಲ್ಲಿ ವಾರಕ್ಕೆ 2 ದಿನ ಸಾರ್ವಜನಿಕರಿಗೋಸ್ಕರ ಸಮಯ ಕೊಡುವಂಥದ್ದಾಗಬೇಕು. ಅವ್ರು 2 ದಿನ ಕೊಟ್ಟರೆ ನಾವು 2 ದಿನ ಕೊಡ್ತೀವಿ. ಅಂತಿಮವಾಗಿ ಏನಾಗಬೇಕು, ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು. ಅವ್ರು ಸೋಮವಾರ ಮಾಡಿದ್ರೆ ನಾನು ಮಂಗಳವಾರ ಇರ್ತೀನಿ, ಅಥವಾ ಅವರೇ 2 ದಿನ ಇರ್ತಾರೆ ಅಂತೇಳಿ ಹೇಳಿದ್ರೆ ನಾನು ಆ ಕಚೇರಿ ಕಡೆಗೆ ಹೋಗೋದಿಲ್ಲ. ಈ ರೀತಿಯಾಗಿ ಒಂದು ಅಂತಿಮವಾಗಿ ಜನಸಾಮಾನ್ಯರಿಗೆ ಕೆಲಸ ಆಗಬೇಕು ಅನ್ನೋಂಥದ್ದೇ ಜನಪ್ರತಿನಿಧಿಗಳ ಆಸೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಂದು ತಂಡವಾಗಿ ಕೆಲಸ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ನಾನಿವತ್ತು ಮಾಧ್ಯಮದ ಮೂಲಕ ನಮ್ಮ ಆಡಳಿತ ವ್ಯವಸ್ಥೆಯೂ ಸೇರಿದಂತೆ ಚುನಾಯಿತ ಪ್ರತಿನಿಧಿಗಳಿಗೆ ಮನವಿ ಮಾಡ್ತಿದ್ದೀನಿ. ಏನಪ್ಪ ಪ್ರೀತಮ್ ಗೌಡರು ದಿಢೀರಂತ ಬಂದು ತಾಲೂಕು ಕಚೇರಿಗೆ ಹೋದರು, ದಿಢೀರಂತ ಕಾರ್ಪೊರೇಷನ್ಗೆ ಹೋದರು ಅಂತೇಳಿ ಹೇಳಿ ಒಬ್ಬೊಬ್ರಿಗೆ ಒಂದೊಂದು ಐಡಿಯಾ ಬರೋದು ಬೇಡ ಅಂತೇಳಿ ಹೇಳಿ ಮೊದಲು ಮಾಧ್ಯಮದ ಸ್ನೇಹಿತರೊಟ್ಟಿಗೆ ನನ್ನ ಆಲೋಚನೆಯನ್ನು ಮತ್ತು ವಿಚಾರಗಳನ್ನ ಯಾವ ಕಾರಣಕ್ಕೆ ಇದನ್ನು ಮಾಡ್ತೀನಿ ಅಂತ ನಿಜವಾಗ್ಲೂ ಮನಸ್ಸು ಕಲ್ಕೋಂಥ ವಿಚಾರ. ಆ ಒಂದು ಬರ್ತ್ ಸರ್ಟಿಫಿಕೇಟ್ಗೋಸ್ಕರ ಆ ನಡೆದಂಥ ದೃಶ್ಯಾವಳಿಗಳು ನೀವೆಲ್ಲರೂ ಗಮನಿಸಿದ್ದೀರಿ, ನೀವು ಎಲ್ಲರೂ ಹೋಗಿದ್ದೀರಿ. ಅದು ಅತ್ಯಂತ ಬೇಜವಾಬ್ದಾರಿಯುತವಾದಂಥ ನಡವಳಿಕೆ ಅಂತೇಳಿ ಹೇಳಿದ್ರೆ ತಪ್ಪಾಗಲಾರ್ದು. ಹಿಂದೆ ಹಲವಾರು ವರ್ಷಗಳಿಂದ ಪ್ರೀತಮ್ ಗೌಡ ಹುಟ್ಟಕ್ಕೆ ಮುಂಚೆ ನಾನು ಹುಟ್ಟಿದ್ದು ಮಿಷಿನ್ ಆಸ್ಪತ್ರೆಯಲ್ಲಿ. ಆ ಮಿಷಿನ್ ಆಸ್ಪತ್ರೆಯಲ್ಲಿ ಹುಟ್ಟಿದಂಥ ಪಾಪುಗೆ ಹೆಸರಿರಲ್ಲ, ತಂದೆ ತಾಯಿ ಹೆಸರು ಬರ್ಕೊಂಡಿರ್ತಾರೆ, ಗಂಡೋ ಹೆಣ್ಣು ಅಂತ ಬರ್ಕೊಂಡಿರ್ತಾರೆ. ಹೋದಂಥ ಸಂದರ್ಭದಲ್ಲಿ 1 ವರ್ಷ ಆದ ನಂತರದಲ್ಲಿ ಅವ್ರದ್ದು ಹೋಗಿ ಡೀಟೇಲ್ಸ್ ಕೊಟ್ಟರೆ ಬರ್ತ್ ಸರ್ಟಿಫಿಕೇಟ್ ಕೊಡೋ ಅಂಥ ಕೆಲಸ ಆಗ್ತಿತ್ತು. ಇವತ್ತು ಆ ಕೆಲಸ ಆಗ್ತಾಯಿಲ್ಲ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ, ಪ್ರೀತಮ್ ಗೌಡ ಸಕ್ರಿಯವಾಗಿ 3 ವರ್ಷಗಳ ಕಾಲ ಕೆಲಸ ಮಾಡಬೇಕಿತ್ತು ಅಂತ ನಿಮ್ಮದು ಅಪೇಕ್ಷೆ ಇತ್ತು. ನಾನು ರಾಜಕೀಯ ಕಾರಣಗಳಿಗಾಗಿ ನಂದು ಒಂದು ರಾಜಕೀಯ ಪಕ್ಷವಾಗಿ ರಾಜ್ಯದ ಜವಾಬ್ದಾರಿ ತೆಗೆದುಕೊಂಡು ಪಕ್ಷದ ಕೆಲಸವನ್ನು ಮಾಡ್ತಾಯಿದ್ದೆ. ಆದರೆ ಸಕ್ರಿಯವಾಗಿ ಗೆದ್ದಂಥ ಅಭ್ಯರ್ಥಿಗೆ ಸಹಕಾರ ನೀಡುವಂಥದ್ದು ನನ್ನ ಜವಾಬ್ದಾರಿ. ಮುಂದೆನೂ ಕೂಡ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಯಾವುದೇ ವೈಯಕ್ತಿಕವಾಗಿ ನಾನು ಅವರು ಮಾಡಿದ್ದಾರೆ ಅಂತ ಹೇಳ್ತಿಲ್ಲ. ಆದರೆ ಆಡಳಿತ ವ್ಯವಸ್ಥೆಯಲ್ಲಿ ಆಗಬೇಕಾಗಿರೋ ಬದಲಾವಣೆಗಳನ್ನ ಅವ್ರ ಮೂಲಕ ಆಗಬೇಕು. ಯಾಕಂದರೆ ಒಂದು ಚುನಾಯಿತ ಪ್ರತಿನಿಧಿಗಿರೋವಂಥ ಜವಾಬ್ದಾರಿಯನ್ನು ಅವರು ಇನ್ನೂ ಹೆಚ್ಚು ಕ್ರಿಯಾಶೀಲವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋವಂಥದ್ದು ಜನಸಾಮಾನ್ಯರ ಅಪೇಕ್ಷೆ ಇದೆ. ವಿಶೇಷವಾಗಿ 30-40, 30-50 ಯಾರು ಸೂರನ್ನು ಕಟ್ಕೋಬೇಕು ಅಂತಿದ್ದಾರೆ ಅದ್ರ ಜೊತೆಯಾಗಿ ನಮ್ಮ ಸೆಟ್ಬ್ಯಾಕ್ದಿಂದ ಏನು ಅವ್ಯವಸ್ಥೆ ಇದೆ ಅದ್ರ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಿ ಜನರಿಗೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋವಂಥದ್ದಾಗಬೇಕು. ಮತ್ತು ಕಾರ್ಪೊರೇಷನ್ನಲ್ಲಿ ಏನು 10 ಹಳ್ಳಿಗಳು ಸೇರಿದೆ, ಅದರದ್ದು ID ನಂಬರ್ ಆಗಿಲ್ಲ, ಅದನ್ನು ಎಲ್ಲಿ ಹೋಗಬೇಕು, DR ಆಫೀಸಲ್ಲಿದೆಯಾ, ಅಲ್ಲಿ ಹೋಗಿ ರೀಜ್ನಲ್ ಕಮಿಷನರ್ ಆಫೀಸಲ್ಲಿ ಫಾಲೋ ಅಪ್ ಮಾಡಿ ಫೈನಲ್ ಒಂದು ರೇಟ್ ಫಿಕ್ಸೇಷನ್ ಮಾಡಿಸಿ ಅದರಿಂದ ತಂದು ಇಲ್ಲಿ ಸ್ಥಳೀಯವಾಗಿ ID ಕ್ರಿಯೇಟ್ ಆದರೆ ರೈತರ ತ್ರಿಶಂಕು ಪರಿಸ್ಥಿತಿಯಿಂದ ಹೊರಗೆ ತರ್ಬೋದು. ಅದೇ ರೀತಿಯಾಗಿ ಇಲ್ಲಿ ಸ್ಥಳೀಯವಾಗಿರೋಂಥ ಪೌತಿ ಖಾತೆಯಿಂದ ಹಿಡಿದು ಖಾತೆ ಬದಲಾವಣೆಗೆ ಆಗ್ತಿರೋಂಥ ಸಮಸ್ಯೆ, ಇದೆಲ್ಲದ್ರ ಕಡೆ ಬೆಳಕು ಚೆಲ್ಲಿ ಅನ್ನೋಂಥದ್ದಷ್ಟೇ ಜನಸಾಮಾನ್ಯರ ಧ್ವನಿಯಾಗಿ ನಾನು ಮನವಿ ಮಾಡಲಿಕ್ಕೆ ನಿಮ್ಮೊಂದಿಗೆ ಬಂದಿದ್ದೆ.